ನಮಸ್ಕಾರ ಸ್ನೇಹಿತರೆ. ನಾಗಚೈತನ್ಯ ಹಾಗೂ ಶೋಭಿತಾ ಅವರು ಪರಸ್ಪರ ಪ್ರೀತಿಸುತ್ತಿದ್ದರು. ಈಗ ಮದುವೆ ಆಗುವ ಮೂಲಕ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಅದ್ದೂರಿಯಾಗಿ ಈ ವಿವಾಹ ನೆರವೇರಿದೆ. ಫೋಟೋಗಳು ವೈರಲ್ ಆಗಿವೆ. ಇನ್ನು ನಾಗಚೈತನ್ಯ ಅವರ ಮೊದಲಿನ ಪ್ರೇಮ ಕಥೆಗಳು ಹೀಗಿವೆ ನೋಡಿ. ಅವರಿಬ್ಬರು ಅದೆಷ್ಟು ಕ್ಲೋಸ್ ಆಗಿ ಓಡಾಡುತ್ತಿದ್ದರು ಎಂದರೆ ಎಲ್ಲರಿಗೂ ಅವರಿಬ್ಬರ ಮಧ್ಯೆ ಲವ್ ಇದೆ, ಡೇಟಿಂಗ್ ಇದ್ದಿರಬಹುದು ಎಂದು ಸಂಶಯ ಬರುವಷ್ಟು ಹತ್ತಿರವಾಗಿದ್ದರು. ಒಟ್ಟೊಟ್ಟಿಗೆ ಅವರಿಬ್ಬರು ಇವೆಂಟ್ಗಳಿಗೆ, ಫಂಕ್ಷನ್ಗಳಿಗೆ ಹೋಗ್ತಿದ್ರು. ಅಕ್ಕಿನೇನಿ ನಾಗಾರ್ಜುನ ಕುಟುಂಬದ ಹಿರಿಯ ಕೊಡಿಯೇ ನಟ ನಾಗಚೈತನ್ಯ. ತೆಲುಗು ಸಿನಿಮಾ ಜೋಶ್ ಮೂಲಕ ಟಾಲಿವುಡ್ಗೆ ಕಾಲಿಟ್ಟ ನಟ ನಾಗಚೈತನ್ಯ ಅವರು ಹೆಸರು ಮಾಡಿದ್ದು ಏ ಮಾಯಾ ಚೀ ಛಾಯಾಚಿತ್ರದಿಂದ. ಬಳಿಕ ಅವರು ಹೆಚ್ಚಾಗಿ ಪ್ರೇಮಮಯ ಆಧಾರಿತ ಚಿತ್ರಗಳ ಮೂಲಕವೇ ತಮ್ಮ ಪ್ರಸಿದ್ಧಿಯನ್ನ ಬೆಳೆಸಿಕೊಂಡ್ರು. ಜೊತೆಗೆ ಹಲವು ನಟಿಯರ ಜೊತೆ ಅವರ ಅಫೇರ್ ಸುದ್ದಿ ಕೂಡ ಸುದ್ದಿಯಾಗುತ್ತಾ ಬಂತು. 2011ರಲ್ಲಿ ದಾಡ ಚಿತ್ರದ ಸಮಯದಲ್ಲಿ ನಟ ನಾಗಚೈತನ್ಯ ಹಾಗೂ ನಟಿ ಕಾಜಲ್ ಅಗರ್ವಾಲ್ ಒಟ್ಟಿಗೆ ಕೆಲಸ ಮಾಡ್ತಿದ್ರು. ಆಗ ಅವರಿಬ್ಬರು ಅದೆಷ್ಟು ಕ್ಲೋಸ್ ಆಗಿ ಓಡಾಡ್ತಿದ್ರು ಎಂದ್ರೆ ಎಲ್ಲರಿಗೂ ಅವರಿಬ್ಬರ ಮಧ್ಯೆ ಲವ್ ಇದೆ, ಡೇಟಿಂಗ್ ಇದ್ದಿರಬಹುದು ಎಂದು ಸಂಶಯ ಬರುವಷ್ಟು ಹತ್ತಿರವಾಗಿದ್ರು. ಒಟ್ಟೊಟ್ಟಿಗೆ ಅವರಿಬ್ಬರು ಇವೆಂಟ್ ಗಳಿಗೆ, ಫಂಕ್ಷನ್ ಗಳಿಗೆ ಹೋಗ್ತಿದ್ರು. ಇನ್ನೇನು ಅವರಿಬ್ಬರು ಮದುವೆ ಆಗಬಹುದೇನೋ ಅಂತ ಎಲ್ಲರೂ ಅಂದುಕೊಳ್ಳುತ್ತಿರುವಾಗಲೇ ಅವರಿಬ್ಬರು ಒಟ್ಟಿಗೆ ಕಾಣಿಸಿಕೊಳ್ಳುವುದನ್ನ ನಿಲ್ಲಿಸ್ಬಿಟ್ರು. ಹರಿದಾಡುತ್ತಿದ್ದ ಸುದ್ದಿಯು ನಿಂತುಹೋಯಿತು. ಇನ್ನು ಮುಂದೆ ನಟ ಶ್ರುತಿ ಹಾಸನ್ ಜೊತೆ 2013ರಲ್ಲಿ ಲವ್ವಿ ಡವ್ವಿ ಶುರು ಮಾಡ್ಕೊಂಡ್ರು. ನಟ ನಾಗಚೈತನ್ಯ ಅವರಿಬ್ಬರ ಒಡನಾಟ ಕಂಡು ಟಾಲಿವುಡ್ ಸೇರಿದಂತೆ ಇಡೀ ಭಾರತದಲ್ಲಿ ಹಲ್ಚಲ್ ಎದ್ದಿತ್ತು. ಅವರಿಬ್ಬರು ಲವ್ವರ್ಸ್ ಆಗಿದ್ದಾರೆ ಎಂದು. ಆದರೆ ಈವೆಂಟ್ ಒಂದರಲ್ಲಿ ತಮ್ಮ ಗೈರು ಹಾಜರಿಯಲ್ಲಿ ತಂಗಿ ಅಕ್ಷರಾಗೆ ಕಂಪನಿ ಕೊಡುವಂತೆ ಶ್ರುತಿ ಹಾಸನ್ ನಟ ನಾಗಚೈತನ್ಯಗೆ ಹೇಳಿದ್ರಂತೆ. ಆದರೆ ನಾಗಚೈತನ್ಯ ಅಕ್ಷರ ಪಕ್ಕಾ ಬಂದು ಕುಳಿತುಕೊಳ್ಳಲೇ ಇಲ್ಲ. ಈ ವಿಷಯಕ್ಕೆ ವಿವಾದ ಮಾಡಿಕೊಂಡು ನಟಿ ಶ್ರುತಿ ಹಾಸನ್ ನಾಗಚೈತನ್ಯರಿಂದ ದೂರ ಆಗ್ಬಿಟ್ರು ಎನ್ನಲಾಗಿದೆ. ಆ ಬಳಿಕ ನಾಗಚೈತನ್ಯ ಲೈಫ್ ನಲ್ಲಿ ಬಂದವರೇ ನಟಿ ಸಮಂತಾ ರುತ್-ಪ್ರಭು. 2017ರಲ್ಲಿ ಶುರುವಾದ ಅವರಿಬ್ಬರ ಲವ್ ಒಟ್ಟಿಗೆ ಒಡನಾಟಗಳು ಅವರಿಬ್ಬರು ಹಸೆಮಣೆ ಏರಿ ಸಂಸಾರ ಮಾಡಿ ಬಳಿಕ 2021ರಲ್ಲಿ ಡಿವೋರ್ಸ್ ಆಗುವಲ್ಲಿಗೆ ಕೊನೆಗೊಂಡಿತು. ಈಗ ನಟಿ ಶೋಭಿತಾ ಜೊತೆ 2ನೇ ಬಾರಿ ಹಸೆಮಣೆ ಏರ್ತಿದ್ದಾರೆ. ಈ ಲವ್ವಿ ಡವ್ವಿ ಆಟಗಳೆಲ್ಲವೂ ನಟ ನಾಗಚೈತನ್ಯರಿಗೆ ಅವರಪ್ಪ ನಾಗಾರ್ಜುನರಿಂದ ಬಳುವಳಿ ಎಂದು ಇಡೀ ಟಾಲಿವುಡ್ ಮಾತನಾಡಿಕೊಳ್ತಿದೆ. ಈ ಸಂಗತಿಯನ್ನು ಗುಟ್ಟಾಗಿ ಉಳಿದಿಲ್ಲ ಎಂಬುದು ಹಲವರಿಗೆ ಗೊತ್ತು. ಸದ್ಯ ನಟ ನಾಗಚೈತನ್ಯ ಹಾಗೂ ನಟಿ ಶೋಭಿತಾ ಧೂಳಿಪಾಲ್ ಅವರಿಬ್ಬರು ಹಸೆಮಣೆ ಏರಿ ಸಂಸಾರ ಸಾಗಿಸಲು ಸಿದ್ಧರಾಗಿದ್ದಾರೆ. ಮುಂದಿನ ಕತೆ ಏನು ಯಾರಿಗೊತ್ತು? ಭವಿಷ್ಯದಲ್ಲಿ ಏನಾಗಲಿದೆ ಎಂಬುದನ್ನ ಯಾರು ಊಹಿಸಲು ಸಾಧ್ಯವಿಲ್ಲ. ಅದರಲ್ಲೂ ನಟ ನಾಗಚೈತನ್ಯ ವಿಷಯದಲ್ಲಂತೂ ನಾಳೆ ಯಾಕೆ ಇವತ್ತೇ ಏನಾಗಬಹುದು ಎಂಬುದನ್ನ ಯಾರು ಊಹಿಸಲು ಸಾಧ್ಯವಿಲ್ಲ ಎನ್ನಬಹುದು. ಅಷ್ಟರ ಮಟ್ಟಿಗೆ ಪ್ರೀತಿ ಹಾಗೂ ಸಂಸಾರ ಸಾಗಿಸುವ ವಿಷಯದಲ್ಲಿ ನಾಗಚೈತನ್ಯ ಚಂಚಲ ಮನಸ್ಸು ಹೊಂದಿದ್ದಾರೆ ಎನ್ನಲಾಗ್ತದೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.